ನಮಸ್ಕಾರ, ಜಯ ಶ್ರೀ ವಿಷ್ಣು. ನಾನು ಲಕ್ಷ್ಮೀಕಾಂತ್ ಸಿಂಪಿ. ಸುದರ್ಶನ್ ಸರ್ ಪುಸ್ತಕ ವಿಷಯ ಕೊಟ್ಟಿದ್ದಾರೆ, ಸ್ವಲ್ಪ ಮಾತಾಡ್ತೀನಿ. ಜೀವನದಲ್ಲಿ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ವಿದ್ಯಾಭ್ಯಾಸ ಮಾಡೋದಕ್ಕೆ ಓದು ಮುಖ್ಯ, ಓದೋದಕ್ಕೆ ಪುಸ್ತಕ, ಹೊತ್ತಿಗೆ, ಬುಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ತರದ ಬುಕ್ಕು ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಓದಿರ್ತೀವಿ ಕೂಡ. ಪ್ರಾಣೇಶ್ವರ ಒಂದು ಮಾತಿನ ಬರುತ್ತೆ ನಂಗೆ, ಮೊಬೈಲ್ ಅನ್ನದಂತೆ ನೀನು ಒಮ್ಮೆ ನನ್ನನ್ನು ನೋಡು, ನಿನ್ನ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ. ಪುಸ್ತಕ, ನೀನು ಒಮ್ಮೆ ನನ್ನನ್ನು ಓದು, ನಿನ್ನ ತಲೆ ಎತ್ತುವಂತೆ ಮಾಡುತ್ತೀನಿ ಅಂತ. ಅಂದ್ರೆ ಮೊಬೈಲ್ ಯೂಸ್ ಮಾಡಿದ್ರೆ ನಾವು ಹಾಳಾಗ್ತೀವಿ, ಪುಸ್ತಕ ಓದ್ರೆ ಉದ್ಧಾರ ಆಗ್ತೀವಿ ಅಂತ ನಮ್ಮ ಮಾತು ಹೇಳಿದ್ದಾರೆ ಅವರು. ಈ ತರ ಕೆಲವೊಂದು ಅವರ ಮಾತಲ್ಲಿ ಹೇಳಿದ್ರು. ಪುಸ್ತಕ ಬಹಳ ಮುಖ್ಯ. ನಾವು ಕೂಡ ಚಿಕ್ಕವರಿದ್ದಾಗ ತುಂಬಾ ಪುಸ್ತಕ ಓದ್ಕೊಂಡ್ ಬಂದಿರ್ತೀವಿ. ಕೆಲವು ವಿಷಯಗಳು ಆಳವಾಗಿ ಮನಸ್ಸಲ್ಲಿ ಬೇರೆ ಕೂತಿರುತ್ತೆ, ಇನ್ನು ಕೆಲವು ವಿಷಯಗಳು ಮರ್ತೋಗಿರುತ್ತೆ. ಎಲ್ಲ ಪುಸ್ತಕಗಳು ತುಂಬಾನೇ ಇರುತ್ತೆ ಸುತ್ತಮುತ್ತ. ನಮ್ಮ ಇತ್ತೀಚೆಗೆ ನಮ್ಮ ಅಂಧ ಸಮುದಾಯದವರು ಕೂಡ ಬರೀತವ್ರ ಪುಸ್ತಕ. ಒಬ್ಬರು ಕುರಿತು ನಾ ಹೇಳಲೇಬೇಕು. ಮನೆ ಒಬ್ಬ ನನ್ನ ಜೂನಿಯರ್ ಒಬ್ರು ಕೇಳಿದ್ರು, ಇಂಥವ್ರು ಇದ್ದಾರಲ್ಲ ಈ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಪುಸ್ತಕ ಬರೀತವ್ರೆ, ನಾನು ಅವ್ರ ಕುರಿತು ಓದ್ತಿರ್ತೀನಿ, ಅವರನ್ನೇ ರೆಫರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದನು. ಅವನು ಬ್ಲೈಂಡು, ಅವನು ಗೊತ್ತಿಲ್ಲ. ಹೇಳ್ತಾ ಇರುವಾಗ ಅವ್ರ ಹೆಸರು ಏನು ಕೇಳಿದೆ. ಅವ್ರ ಹೆಸರು ರಮೇಶ್ ಶಂಕರೆಡ್ಡಿ ಅಂದ್ರು. ಅವ್ರು ನಿಮ್ಗೆ ಗೊತ್ತಾ ಅಂತ ನಾನು ಕೇಳ್ದೆ ಅವನಿಗೆ. ಅವನು ನನಗೆ ಗೊತ್ತಿಲ್ಲ ಅವರು ಅಂತ. ಅವ್ರು ನನಗೆ ಗೊತ್ತಪ್ಪ, ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಅವರಿದ್ದಾರೆ, ಅವರು ಕೂಡ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು, ಅವರು ಕೂಡ ಟೋಟಲಿ ಬ್ಲೈಂಡು, ನೀನು ಕೂಡ ಟೋಟಲಿ ಬ್ಲೈಂಡು. ಅವರು ಎಲ್ಲರಿಗೂ ಸ್ಫೂರ್ತಿ, ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಅವ್ರು ಎಷ್ಟು ಹೊಗಳ್ತಾ ಇದ್ರು ಆ ಹುಡುಗ, ಅವನಿಗೆ ಗೊತ್ತಿಲ್ಲ. ಈ ಮ್ಯಾಟ್ರನ್ನ ಅವನಿಗೆ ಹೇಳಿದ ತಕ್ಷಣ ತುಂಬಾನೇ ಖುಷಿ ಪಟ್ಟ ಅವನು. ಅವನ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳ್ದ. ಆ ರಮೇಶ್ ಶಂಕರೆಡ್ಡಿ ಸರ್ ಇದಾರಲ್ಲ, ಇಲ್ಲಿ ತುಂಬಾ ಜನ ಗೊತ್ತು ಅವರು. ಆಯ್ತು, ಹುಬ್ಬಳ್ಳಿ ಧಾರವಾಡಲ್ಲಿ ವರ್ಕ್ ಮಾಡ್ತಾರವರು ಪ್ರೊಫೆಸರ್ ಆಗಿ. ಆ ಸರ್ ಅವರು ನನಗೆ ಗೊತ್ತಿರುವ ಹಾಗೆ ಒಂದು ಚಿಕ್ಕದಾಗಿ ಎಷ್ಟು ಪುಸ್ತಕ ಬರೆದಿದೆ ಸರ್ ಕೇಳಿದಾಗ, ಒಂದು 15ರಿಂದ 18 ಪುಸ್ತಕ ಬರೆದಿದ್ದೀನಪ್ಪ ಅಂತ ಹೇಳಿದ್ರು ನನಗೆ. ಅವ್ರು ಕೇಳಿ ತುಂಬಾನೇ ಶಾಕ್ ಆಯ್ತು. ಕೆಲವೊಂದ್ಸರಿ ಅಷ್ಟು ಓದಿ ಇರಲ್ಲ, ನಾವು ಇನ್ನು ಓದಿಲ್ಲ. ಕೆಲಸ ಓದಿರ್ತೀವಿ, ಮರ್ತೋಗುತ್ತೆ. ಇನ್ನು ತುಂಬಾ ಜನ ಓದಿರಲ್ಲ ಅಷ್ಟು ಪುಸ್ತಕಗಳನ್ನ. ಇವರು ಈಗಾಗ್ಲೇ ಅಷ್ಟು ಪುಸ್ತಕಗಳನ್ನ ಸ್ವತಃ ಅವರೇ ಬರೆದಿದ್ದಾರೆ. ಕೆಳಗೆ ಬರೆದಿರುತ್ತಲ್ಲ, ದಿಸ್ ಬುಕ್ ಇಸ್ ರಿಟನ್ ಬೈ ರಮೇಶ್ ಶಂಕರೆಡ್ಡಿ ಅಂತ. ಅದು ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ, ನಮ್ಮ ಅಂಧ ಸಮುದಾಯದ ಹಿರಿಯರು. ಸೊ ಈ ತರ ಇದೊಂಥರ ದೊಡ್ಡ ಸಾಧನೆ ಅನ್ಬೋದು. ಯಾಕಂದ್ರೆ ತುಂಬಾ ಜನ ಪೊಲಿಟಿಕಲ್ ಅಂದ್ರೆ ನಾವು ಇವರನ್ನ ರೆಫರ್ ಮಾಡ್ಬೇಕು ಅಂತ ತುಂಬಾ ಜನ ಪೊಲಿಟಿಕಲ್ ಸ್ಟೂಡೆಂಟ್ ಇಷ್ಟಪಡ್ತವ್ರೆ, ಹೇಳ್ತವ್ರೆ. ನಮ್ಮ ಫ್ರೆಂಡ್ ಇನ್ನೊಬ್ಬ ಅಂತಲ್ಲ, ಆ ಟೋಟ್ಲಿ ಹುಡುಗ, ಅವನ ಸ್ಕೂಲಲ್ಲಿ ಅವನು ಕೂಡ ಪ್ರೈವೇಟ್ ಲೆಕ್ಚರು. ಸೊ ಈ ತರ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಯಾರು ಏನ್ ಬೇಕಾದ್ ಮಾಡ್ಬೋದು. ಪುಸ್ತಕ ಓದ್ರೆ ಜಾಸ್ತಿ ಪದಗಳ ಬಳಕೆ ತಿಳಿದುಕೊಳ್ಬಹುದು, ಅನುಭವ ಪಡೆದುಕೋಬಹುದು, ಹೆಚ್ಚು ಜ್ಞಾನ ಪಡ್ಕೋಬಹುದು. ಆ ಜ್ಞಾನ ಇದ್ರೆ ಮಾತಾಡಕ್ ಬರುತ್ತೆ. ಸುಮ್ನೆ ಅಲ್ಲಿ ಇಲ್ಲಿ ಮಾತಾಡೋದ್ರೆ ಆಗಲ್ಲ. ಈ ತಲೆಯಲ್ಲಿ ರಾಜಕೀಯ ಅಂತಾರಲ್ಲ, ಈಗ ಮೇಲ್ಗಡೆ ಟಾಕಿಲಿ ಟ್ಯಾಂಕಲ್ಲಿ ನೀರಿದ್ರೆ ಕೆಳಗಡೆ ನಲ್ಲಿಯಲ್ಲಿ ನೀರು ಬರಕ್ಕೆ ಸಾಧ್ಯ, ನೀರನ್ನೇ ಇರಲ್ಲ ಸುಮ್ನೆ. ಹೀಗಾಗಿ ಅದಾಗತ್ತೆ, ಅದಾಗಿ ಇದಾಗುತ್ತೆ, ಇದಾಗಿ ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಆಗೋದು ಬೇಡ ಅಂತ ಮುಗಿಸ್ಬಿಡ್ತಾರೆ. ಒಟ್ನಲ್ಲಿ ಪುಸ್ತಕ ಓದುವುದು ಹವ್ಯಾಸ ಮಾಡ್ಕೋಬೇಕು, ಅದರಿಂದ ಹೆಚ್ಚು ಜ್ಞಾನ ಪಡೆದುಕೋಬೇಕು. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಹೆಚ್ಚು ತಿಳ್ಕೋಣ, ಕಲಿಯೋಣ, ಕಲಿಸೋಣ ಅಂತ ಹೇಳ್ತಾ ಚಿಕ್ಕದಾಗಿ ಪುಸ್ತಕದ ಬಗ್ಗೆ ಮಾತಾಡಿದೆ. ಧನ್ಯವಾದಗಳು.